ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ರಕ್ಕಸಪುರದೊಳ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಮುದ್ದು ಮಕ್ಕಳಾಗಿ ಕಾಣಿಸ್ಕೊಂಡಿರುವಂತಹ ಗೊಂಬೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಈ ಸಿನಿಮಾ ಇದೇ ಫೆಬ್ರವರಿ 6ರಂದು ರಿಲೀಸ್ ಆಗ್ತಾ ಇದೆ. ಬನ್ನಿ ಗೊಂಬೆನ ಮಾತಾಡ್ತಾ ಹೋಗೋಣ. ಹಾಯ್ ಗೊಂಬೆ. ಹಾಯ್, ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ಫುಲ್ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಸಿನಿಮಾ ಇನ್ನು ಸ್ವಲ್ಪ ದಿವಸಕ್ಕೆ ಬರ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಫುಲ್ ಖುಷಿ ಆಗುತ್ತೆ. ಶೂಟಿಂಗಲ್ಲೆಲ್ಲ ಹೇಗಿತ್ತು ಎಕ್ಸ್ಪೀರಿಯನ್ಸು? ತುಂಬಾ ಲೈಟಿಂಗ್ ಆಗಲಿ, ಥಂಡರ್ ಆಗಲಿ, ತುಂಬಾ ಮಿಡ್ ನೈಟ್ ಶೂಟಿಂಗ್ ಆಗಲಿ, ತುಂಬಾ ಎಲ್ಲ ಚೆನ್ನಾಗಿತ್ತು. ರಾಜ್ ಬಿ ಶೆಟ್ಟಿ ಸರ್ ಜೊತೆಗೆ ಮಗಳಾಗಿ ನೀನು ಆಕ್ಟ್ ಮಾಡಿದ್ಯಾ, ಎಷ್ಟು ಖುಷಿ ಇದೆ? ಮೊದಲನೇದಾಗಿ ತುಂಬಾ ಖುಷಿ ಇದೆ. ಏನು ಹೇಳ್ಕೊಟ್ರು ಸರ್ ನಿಮಗೆ? ಅಂದರೆ ಆ್ಯಕ್ಟಿಂಗ್, ಸಾಂಗ್ ಹೇಳ್ಕೊಟ್ರು, ಆಮೇಲೆ ಡ್ಯಾನ್ಸ್ ಹೇಳ್ಕೊಟ್ರು, ಆಮೇಲೆ ಇದು ಒಗಟ್ಟು ಕೇಳ್ತಿದ್ರು. ಒಗಟ್ಟಿನಲ್ಲಿ ತುಂಬ ಕೇಳ್ತಿದ್ರು. ಓಕೆ. ಗೊಂಬೆಗೆ ಯಾವಾಗಿಂದ ಆ್ಯಕ್ಟಿಂಗ್ ಮಾಡಬೇಕು ಅಂತ, ಅಂದರೆ ಇವಾಗ ನೀನು ಸಣ್ಣವಳು, ಅಂದರೆ ಸಣ್ಣವಳಿಂದನೇ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ನಿನಗೆ ಇಷ್ಟ ಬಂತ, ಹೆಂಗೆ ಅಂತ? ನನಗೆ ಸ್ವಲ್ಪ ಇಷ್ಟ, ಅಮ್ಮಂಗೂ ಇಷ್ಟ, ಎಲ್ರಿಗೂ ಇಷ್ಟ. ಓಕೆ. ನನಗೂ ಇಷ್ಟ. ನನಗೆ ಓದೋದು ಬರೆಯೋದೆಲ್ಲ ತುಂಬಾ ಇಷ್ಟ. ಗೊಂಬೆ ಏನು ಓದ್ತಾ ಇರೋದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಸ್ಕೂಲು ಮತ್ತೆ ಶೂಟಿಂಗ್ ಎಲ್ಲಾನು ಹೇಗೆ ಮ್ಯಾನೇಜ್ ಮಾಡ್ತೀಯಾ, ಹೇಗೆ ಬ್ಯಾಲೆನ್ಸ್ ಮಾಡ್ತೀಯಾ? ಸ್ಯಾಟರ್ಡೆ ಸಂಡೇ ಶೂಟಿಂಗ್ ಮಾಡ್ಕೊಂತೀನಿ, ಮಿಕ್ಕಿದ ದಿನ ಎಲ್ಲ ಶೂಟಿಂಗ್. ಸೂಪರ್. ಮಿಕ್ಕಿದ ದಿನ ಎಲ್ಲ ಸ್ಕೂಲ್. ನೋಡಿ, ಗೊಂಬೆ ನೋಡಿ ಕಲಿಬೇಕು ನಾವು ಆ್ಯಕ್ಚುಲಿ. ಶೂಟಿಂಗು ಜೊತೆಗೆ ಸ್ಕೂಲು ಎಲ್ಲ ಕೂಡ ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಅಂತ. ಗೊಂಬೆ, ನಿಮಗೆ ರಾಜ್ ಬಿ ಶೆಟ್ಟಿ ಬಿಟ್ಟು ಈ ಸಿನಿಮಾದಲ್ಲಿ ಯಾರು ತುಂಬ ಫೇವ್ರೇಟು? ಅರ್ಚನಾ ಮ್ಯಾಮ್. ಅರ್ಚನಾ ಸರ್, ರವಿ ಸರ್ ಎಲ್ಲ ಇಷ್ಟ. ಇಲ್ಲ, ಅರ್ಚನಾ ಮ್ಯಾಮ್ ಅವರೇ ಹೆಂಗೆ ಇರ್ತಿದ್ರು ನಿನ್ನ ಜೊತೆಗೆಲ್ಲ? ಯಾವ್ದಾದ್ರು ಒಂದು ಫ್ರೆಂಡ್ಲಿ ಆಗಿರ್ತಿದ್ರು, ಫುಲ್ ಫ್ರೆಂಡ್ಲಿ ಆಗಿ ಎಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಓಕೆ. ಯಾವ್ದಾದ್ರು ಒಂದು ಮೆಮೊರೇಬಲ್ ಮೂಮೆಂಟ್ ಒಂದು ನೀನು ನೆನ್ಸ್ಕೊಳ್ಳೋದಾದ್ರೆ? ಅಂದ್ರೆ ರಾಜ್ ಬಿ ಶೆಟ್ಟಿ ಸರ್ ಮತ್ತೆ ಅರ್ಚನಾ ಮೇಡಮ್ ಎಲ್ಲ ಕೂತಿದ್ವಿ. ಆಗ ರಾಜ್ ಬಿ ಶೆಟ್ಟಿ ಸರ್ ಕುಡಿಯಕ್ಕಾಗದಿರೋ ಟೀ ಯಾವುದು ಅಂತ ಆಗ ನಾನು ಆನ್ಸರ್ ಮಾಡಿದೆ ಆಂಟಿ ಅಂತ. ಸೊ ಅದೊಂದು ಚೆನ್ನಾಗಿರೋ ಮೂಮೆಂಟು. ಅಥವಾ ಮಿಡ್ ನೈಟ್ ಅಲ್ಲಿ ಶೂಟಿಂಗ್ ಆಗಿರ್ಲಿ ಅಥವಾ ಲೈಟ್ನಿಂಗ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಫುಲ್ ಎಂಜಾಯ್ ಮಾಡಿದೆ. ಗೊಂಬೆ ಇದುವರೆ ತನಕ ಎಷ್ಟು ಸಿನಿಮಾ ಮಾಡಿದೆ? ಇಲ್ಲಿವರೆಗೂ 10. ಸೂಪರ್. ನೆಕ್ಸ್ಟ್ ಯಾವ್ದಾದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆಲ್ರೆಡಿ ಸೈನ್ ಮಾಡಿಬಿಟ್ಟಿದ್ಯಾ, ಹೆಂಗೆ? ಇಲ್ಲ, ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟ. ಸ್ಟಡೀಸ್ಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀಯಾ? ಓಕೆ. ಇವಾಗ ರಕ್ಕಸಪುರದೊಳು ಈ ಸಿನಿಮಾದಲ್ಲಿ ನಿಂದೊಂದು ಪುಟ್ಟು ಡೈಲಾಗ್ ಬರುತ್ತೆ ಲಾಸ್ಟಲ್ಲಿ, ನಾವು ಕೇಳಿದ್ವಿ, ಮಮ್ಮಿನ ಕರ್ಕೊಂಡು ಬರ್ತೀಯಲ್ಲ ಅಂತ ಅಳ್ಕೊಂಡು ಹೇಳ್ತೀಯ. ಆ ಡೈಲಾಗ್ ಒಂದ್ಸತಿ ಹೇಳ್ತೀಯಾ? ಹೇಳೋದಿಲ್ವಾ? ಟೀಸರ್ನಲ್ಲಿ ಹೇಳಿದ್ಯಾ? ಟೀಸರ್ನಲ್ಲಿ ಹೇಳಿದ್ಯಾ? ಹೇಳೋದಿಲ್ಲ. ಸೂಪರ್. ಡೈರೆಕ್ಟರ್ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಸರ್. ರವಿ ಸರ್ ಇವಾಗ ಸಿನಿಮಾದ ಡೈರೆಕ್ಟರ್ ಅಲ್ವಾ? ಸೊ ಹೇಗೆ ಹೇಳ್ಕೊಡ್ತಿದ್ರು ನಿನಗೆ ಸೀನ್ಸ್ ಎಲ್ಲ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು? ಅಂದ್ರೆ ತುಂಬಾ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಾನು ಹಂಗೆ ತಿಳ್ಕೊತಿದ್ಯಾ? ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ತುಂಬಾ ಒಳ್ಳೆಯವರು. ಎಲ್ಲರೂ ಒಳ್ಳೆಯವರು ಎಲ್ಲೊಟ್ಟಿಗೆ. ಮತ್ತೆ ಇನ್ನೊಂದು, ಇವಾಗ ಆಚರಣಾ ಬಗ್ಗೆ ಹೇಳಿದೆ, ಮತ್ತೆ ಇವ್ರ ಬಗ್ಗೆ, ಮತ್ತೆ ಗೌರವ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಸೊ ಅವರೊಟ್ಟಿಗೆ ಏನಾದ್ರು ಮಾಡಿದ್ಯಾ ಹೆಂಗೆ ಅಂತ? ಇಲ್ಲ, ಅವರು ಬೇರೆ ಪತ್ರ, ಬಟ್ ಅವರೆಲ್ಲ ಮಾತಾಡಿಸ್ತಿದ್ರು, ಎಲ್ಲರೂ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ರು. ಮತ್ತೆ ಬೊಂಬೆ, ಇವಾಗ ನಿನಗೆ ಅಂದರೆ ಫ್ಯೂಚರ್ನಲ್ಲಿ ನೀನು ಹೇಳಿದೆ ಡಾಕ್ಟರ್ ಆಗಬೇಕು ನಿಂಗೆ ತುಂಬ ಇಷ್ಟ ಅಂತ. ಇವಾಗ ನಿನ್ಗೆ ಅಕಸ್ಮಾತ್ ಇವಾಗ ನಿನಗೆ ಫಿಲಮ್ನಲ್ಲಿ ಜಾಸ್ತಿ ಆಪರ್ಚುನಿಟೀಸ್ಗಳು ಸಿಕ್ಕಿದ್ರೆ ಏನು ಮಾಡ್ತೀಯಾ? ಎರಡು ಫೋಕಸ್ ಮಾಡ್ತೀನಿ. ಎರಡೂ ಮ್ಯಾನೇಜ್ ಮಾಡ್ತೀಯಾ? ಆ್ಯಕ್ಟಿಂಗು ಮಾಡ್ತೀಯಾ, ಇಲ್ಲಿ ಕಡೆ ಸ್ಟಡೀಸ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ತೀಯಾ? ಓಕೆ. ರಕ್ಕಸಪುರದೊಳು ಇನ್ನು ಸ್ವಲ್ಪ ದಿವಸದಲ್ಲೇ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ ಆಗಿದೆಯಾ? ಮೊದಲನೇದಾಗಿ ಎಷ್ಟು ಎಕ್ಸೈಟ್ ಆಗಿದೆಯಾ? ನಮ್ಮ ಆಡಿಯನ್ಸ್ಗೆ ಒಂದ್ಸತಿ ಹೇಳ್ಬಿಡು. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಬೇಕು. ಮತ್ತು ನಾನು ಎಲ್ಲದನ್ನು ಸಣ್ಣ ಪುಟ್ಟ ಡೈಲಾಗ್ ಇತ್ತು, ಆದರೆ ಇದರಲ್ಲಿ ತುಂಬ ದೊಡ್ಡ ಡೈಲಾಗ್ ಇದೆ. ಥ್ಯಾಂಕ್ ಯು ರವಿ ಸರ್ಗೆ, ಎಲ್ಲರಿಗೂ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಗೊಂಬೆಯ ಮಾತುಗಳು. ರಕ್ಕಸಪುರದೊಳು ಸಿನಿಮಾ ಇದೆ ಫೆಬ್ರವರಿ 6ರಂದು ರಿಲೀಸ್ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.